ಮೊದಲನೇ ದಿನದಿಂದಲೇ ಜಾತಿ ಗಣತಿಗೆ ಅಡೆತಡೆಗಳು ಹೆಚ್ಚು ಆಗ್ತಾ ಇದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಜಾತಿ ಗಣತಿ ಮಾಡೋಕೆ ಶಿಕ್ಷಕರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ನೋಡೋಣ. ತಾಂತ್ರಿಕ ದೋಷದಿಂದ ಜಾತಿ ಗಣತಿಗೆ ಸಮಸ್ಯೆ ಆಗ್ತಾ ಇದೆ. UHID ಮೂಲಕ ಮನೆಗಳನ್ನು ಗುರುತಿಸೋಕೆ ಸರ್ಕಸ್ ಅಂತೆ. ಜಿಯೋ ಟ್ಯಾಗ್ ಮನೆಗಳ ಬಳಿ ನ್ಯಾವಿಗೇಷನ್ ಹೋಗ್ತಾ ಇಲ್ಲ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಬಳಿ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ಯವಸ್ಥೆ ನಿರ್ಲಕ್ಷ್ಯಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿಯನ್ನು ಶಿಕ್ಷಕರು ಸಲ್ಲಿಸಿದ್ದಾರೆ. ಈಗ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ವತಿಯಿಂದ ಮನವಿ ಹೋಗಿದ್ದು, ಪೂರ್ವ ತಯಾರಿ ಮಾಡದೆ ಜಾತಿ ಗಣತಿಗೆ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ದು ಸಮಸ್ಯೆ ಆಗ್ತಾ ಇದೆ. ವಿಶೇಷ ಚೇತನ ಶಿಕ್ಷಕರನ್ನ ಅನಾನುಕೂಲ ಸ್ಥಳಗಳಿಗೆ ನೇಮಕ ಮಾಡಿದ್ದಾರೆ. 9 ದೋಷಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ. 9 ದೋಷಗಳು ಅಂದರೆ ಒಬ್ಬೊಬ್ಬರು ವಿಶೇಷ ಚೇತನರಿದ್ದಾರೆ ಮತ್ತು ಇನ್ನೇನು ಮೆಟರ್ನಿಟಿ ಲೀವಿಗೆ ಹೋಗಬೇಕು ಅಂಥವ್ರನ್ನ ಅಲರ್ಟ್ ಮಾಡಿದ್ದಾರೆ. ಹೀಗೆ ಕೆಲವೊಂದು ಸಮಸ್ಯೆಗಳನ್ನು ಹಾಕಿದ್ದಾರೆ. ಆಮೇಲೆ ಇಲ್ಲಿ ಟೀಚರ್ಗಳನ್ನು ನೀವು ಹೋಗಿ ಕೇಳೋದಿಲ್ಲ, ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಪಾಪ ನಾಳೆಗಿಳೆ ಕೆಲ್ಸಕ್ಕೆ ಸಮಸ್ಯೆ ಆಗಿಬಿಟ್ರೆ ಅಂದ್ಕೊಂಡು ಹೊರಟಿದ್ದಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇವನ್ನೆಲ್ಲ ಈಗ ಮುಂಚೆ ಥರ ಹೋಗಿ ಬರ್ಕೊಂಡು ಬರ್ತಾ ಇಲ್ಲ. ಒಂದು ಟ್ಯಾಬ್ ಥರ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಟೆಕ್ನಿಕಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಪಾಪ ಎಲ್ಲ ಟೀಚರ್ಸ್ಗಳಿಗೂ ಗೊತ್ತಾಗ್ತಾ ಇಲ್ಲ ಅದು. ಇವರು ಮುಂಚೆ ಅದೊಂದು ಕ್ಲಾಸ್ನೂ ಕೊಟ್ಟಿಲ್ಲ. ಈಗ ಸಾಮಾನ್ಯ ಮಕ್ಕಳನ್ನ ಎಕ್ಸಾಮಿಗೆ ತಯಾರಿ ಮಾಡ್ಬೇಕಾದ್ರೆ ಪ್ರಿಪ್ರೇಟರಿ ಏನು ಮಾಡ್ತೀರಿ ನೀವು, 1-2 ದಿನ ಕೂರಿಸ್ಕೊಂಡು ಮಾಡ್ತೀರಲ್ವಾ. ಟೀಚರ್ಸ್ಗಳಿಗೂ ಎಲ್ಲ ಸ್ಕೂಲ್ಗಳಿಗೂ ಒಬ್ಬೊಬ್ಬ ಟೆಕ್ನಿಷಿಯನ್ನೋ ಅಥವಾ ಇದನ್ನು ಗೊತ್ತಿರುವಂಥವ್ರನ್ನ ತಜ್ಞರನ್ನ ಕಳಿಸಿ ನೋಡಿ ಹಿಂಗೆ ಮಾಡಬೇಕು ಅಂತ ಒಂದು ಅರ್ಧ ಗಂಟೆ ಕ್ಲಾಸ್ ಕೊಟ್ಟಿದ್ದಿದ್ರೆ ಏನೋ ಅನ್ಬೋದಿತ್ತು. ಅದು ಏನೂ ಆಗಿಲ್ಲ. ನೇರ ಏಕಾಏಕಿ ತಗೊಳ್ಳಿ, ನ್ಯಾವಿಗೇಷನ್ ಆನ್ ಮಾಡ್ಕೊಳ್ಳಿ, ಆಯಾ ಮನೆಗೆ ಹೋಗಿ ನೀವು ಸಮೀಕ್ಷೆ ಮಾಡ್ಕೊಬನ್ನಿ ಅಂತಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಕೆಲವೊಂದು ನ್ಯಾವಿಗೇಷನ್ ಹೆಂಗೆ ತೋರಿಸ್ತಾ ಇದೆ ಅಂದರೆ ಬೇಲಿ ಒಳಗೆಲ್ಲ ಮನೆ ಇದ್ದಾವೆ ಅಂತ ತೋರಿಸ್ತಾ ಇದೆ. ಎಲ್ಲಿಗೆ ಹೋಗ್ತಾರೆ ಟೀಚರ್ಸ್ಗಳು, ಏನು ಮಾಡ್ತಾರೆ? ಈಗಲ ವಿಪರೀತ ಬಿಸಿಲು, ನೆತ್ತಿ ಸುಡೋ ಬಿಸಿಲು, ಓಡಾಡು ಅಂತ ಎಲ್ಲಿ ತನಕ ಎಷ್ಟು ಅಂತ ಓಡಾಡ್ತಾರೆ ಪಾಪ. ದಸರಾ ನೆಮ್ಮದಿಯಾಗಿರೋಣ ಗಂಡ ಮಕ್ಳ ಜೊತೆ ಅಥವಾ ಹೆಂಡತಿ ಮಕ್ಳ ಜೊತೆ ಅಂದರೆ ಜಾತಿ ಗಣತಿ ಸಮೀಕ್ಷೆ ಅಂತ ಹಾಕಿಬಿಟ್ರು. ಇಲ್ಲಿ ನೋಡಿದ್ರೆ ಅದು ಕೂಡ ನೆಟ್ಟಗೆ ಆಗ್ತಾ ಇಲ್ಲ. ಒಂದು 80 ಪ್ರಶ್ನೆಗಳಿಗೆ ಉತ್ತರ ಕಲೆಕ್ಟ್ ಮಾಡಬೇಕು ಒಂದೊಂದು ಮನೆಯಿಂದ ಅವರು. ಯಾವ ಜಾತಿ, ಧರ್ಮ, ಉಪಜಾತಿ ಯಾವುದು, ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ, ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಮದುವೆ ಆಗಿರೋರು ಎಷ್ಟು ಜನ, ನಿಮ್ಮ ಆದಾಯ ಎಷ್ಟು ವಾರ್ಷಿಕವಾಗಿ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ, ಹಿಂಗೆ ವಿಪರೀತ ಒಂದು 80 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಒಂದೊಂದು ಮನೆಗೆ ಹೋಗಿ ಇವ್ರು ಅಷ್ಟು ಕಲೆಕ್ಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ದೇವರೇ ಕಾಪಾಡ್ಬೇಕು ಅವ್ರನ್ನ ಪಾಪ.